ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಹಾಕೊಳ್ಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಮಾಯಕರ ಮೇಲೆ ನಡೆದ ಭಯೋತ್ಪಾದಕರ ಗುಂಡಿನ ದಾಳಿ ಖಂಡಿಸಿ ಕ್ಯಾಂಡಲ್ ಮಾರ್ಚ್. ನಗರದಲ್ಲಿ ಯುವ ಕಾಂಗ್ರೆಸ್ ಘಟಕದ ವತಿಯಿಂದ ಖಂಡನೆ. ಉಗ್ರಗಾಮಿಗಳಿಗೆ ಕರುಣೆ ಇಲ್ಲದೆ ಸದೆಬಡಿಯುವಂತೆ ಯುವಕರಿಂದ ಸರ್ಕಾರಕ್ಕೆ ಆಗ್ರಹ. ಔರಾದ್ ಶಾಸಕ ಪ್ರಭು ಚವ್ಹಾಣ್ ಅವರಿಂದ ಕನ್ನಡಿಗರಿಗೆ ಆದ ಅನ್ಯಾಯ ಸರಿಪಡಿಸುವಂತೆ ಕನ್ನಡ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷರಿಗೆ ಮನವಿ. ಏಕ್ತಾ ಫೌಂಡೇಶನ್ ವತಿಯಿಂದ ಕೆಆರ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಕೆ. ಹೋರಾಟದ ಮುಖಾಂತರ ಅನ್ಯಾಯ ಸರಿಪಡಿಸಲು ರವೀಂದ್ರ ಸ್ವಾಮಿ ಕೋರಿಕೆ. ಏಪ್ರಿಲ್ 29-30ರಂದು ಕೂಡಲ ಸಂಗಮದಲ್ಲಿ ಅನುಭವ ಮಂಟಪ ಉತ್ಸವ. ಬೀದರ್ ನಗರದಲ್ಲಿ ರಥೋತ್ಸವಕ್ಕೆ ಅದ್ದೂರಿ ಸ್ವಾಗತ ಕೋರಿದ ಮುಖಂಡರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ರಾಜ್ಯದ 16 ಜಿಲ್ಲೆಗಳಲ್ಲಿ ರಥಯಾತ್ರೆ. ಪೂಜೆ ಸಲ್ಲಿಸಿದ ಅಪರ ಜಿಲ್ಲಾಧಿಕಾರಿಗಳು. ಏಪ್ರಿಲ್ 27ರಂದು ಮಿರ್ಜಾಪುರ ಕೆ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಅನಾವರಣ ಕಾರ್ಯಕ್ರಮ. ಬಸವಲಿಂಗ ಅವಧೂತರು ಸಾನ್ನಿಧ್ಯ ವಹಿಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಂದೀಪ್ ಪಾಟೀಲ್ ಕರೆ. ತಲೆ ಮೇಲೆ ಕಲ್ಲು ಹಾಕಿ ಯುವಕನ ಬರ್ಬರ ಕೊಲೆ. ಕಮಲ್ನಗರ್ ತಾಲೂಕಿನ ಚಾಂಡೇಶ್ವರ ಗ್ರಾಮದ ಹೊರವಲಯದ ಖೇಡ್ ರಸ್ತೆ ಬಳಿ ಹೊಲದಲ್ಲಿ ನಡೆದ ಘಟನೆ. ಕೊಲೆಗೆ ಖಚಿತ ಕಾರಣ ತಿಳಿದು ಬಂದಿಲ್ಲ. ಕಮಲ್ನಗರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ಮುಗ್ಧ ಯಾತ್ರಿಕರ ಮೇಲೆ ಭಯೋತ್ಪಾದಕರು ಇದ್ದಕ್ಕಿದ್ದಂತೆ ಬಂದು ದಾಳಿ ನಡೆಸಿ ಕನ್ನಡಿಗರು ಸೇರಿದಂತೆ ಸುಮಾರು 30 ಜನರ ಪ್ರಾಣ ತೆಗೆದುಕೊಂಡ ದುಷ್ಟ ಭಯೋತ್ಪಾದಕರಿಗೆ ಕಠಿಣ ಶಿಕ್ಷೆಯಾಗಬೇಕು ಮತ್ತು ಮೃತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಿ ನಗರದಲ್ಲಿ ಯುವ ಕಾಂಗ್ರೆಸ್ ಘಟಕದ ವತಿಯಿಂದ ಕ್ಯಾಂಡಲ್ ಮಾರ್ಚ್ ನಡೆಯಿತು. ನಗರದ ಅಂಬೇಡ್ಕರ್ ವೃತ್ತದಿಂದ ಬ್ಯಾನರ್ ಹಿಡಿದು ಶಿವಾಜಿ ವೃತ್ತದವರೆಗೆ ಕ್ಯಾಂಡಲ್ ಮಾರ್ಚ್ ಅನ್ನು ನಡೆಸಿದ್ರು. ಬಳಿಕ ಅಂಬೇಡ್ಕರ್ ವೃತ್ತಕ್ಕೆ ಸುತ್ತುವರೆದು ಕೆಲವು ನಿಮಿಷಗಳ ಕಾಲ ಮೌನಾಚರಣೆ ಕೂಡ ಮಾಡಿದ್ರು. ಇದೇ ವೇಳೆ ಪ್ರಮುಖರಾಗಿರ್ತಕ್ಕಂತಹ ಫಿರೋಜ್ ಖಾನ್ ಅವರು ಹಾಜರಿದ್ದರು. ಆಮೇಲೆ ಅಲಿಶಾನ್ ಖಾದ್ರಿ ಅವರು, ಇಮ್ರಾನ್ ಖಾನ್, ಒಸಾಮಾ ಖಾನ್, ಆಮೇಲೆ ಜುನೈದ್ ಸೇರಿದಂತೆ ಹಲವು ಯುವ ಮುಖಂಡರು ಉಪಸ್ಥಿತರಿದ್ದರು. ಈ ದಾಳಿಯಿಂದ ಇಡೀ ದೇಶವೇ ದುಃಖಭರಿತವಾಗಿದೆ. ಒಂದು ಜನರಲ್ಲಿ ಆಕ್ರೋಶ ಕುದಿತಾ ಇದೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಿದ್ದಾರೆ. ಜೊತೆಗೆ ಆ ಒಂದು ಉಗ್ರಗಾಮಿಗಳಿಗೆ, ಆ ಭಯೋತ್ಪಾದಕರಿಗೆ ಮನೆ ಹೊಕ್ಕು ಅವರನ್ನು ಸದೆ ಬಡಿಬೇಕು, ಅವರನ್ನ ಸುಟ್ಟು ಬಿಡಬೇಕು, ಅವರನ್ನ ಭಸ್ಮ ಮಾಡಬೇಕು ಎನ್ನುವಂಥ ಆಕ್ರೋಶಗಳು ಕೂಡ ಈ ಸಂದರ್ಭದಲ್ಲಿ ಕೇಳಿ ಬಂದವು. ಎರಡು 2008ರಿಂದ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಬೀದರ್ ಜಿಲ್ಲೆಯ ಔರಾದ್ ಬಿ ಮೀಸಲು ಕ್ಷೇತ್ರದಲ್ಲಿ 4 ಬಾರಿ ಶಾಸಕರಾಗಿ ಅಧಿಕಾರ ಅನುಭವಿಸಿದ ಪ್ರಭು ಚವ್ಹಾಣ್ ಅವರಿಂದ ಕನ್ನಡಿಗರಿಗೆ ಘೋರ ಅನ್ಯಾಯ ಆಗಿದೆ. ಅವರು ಕನ್ನಡಿಗರಿಗೆ ಘೋರ ಅನ್ಯಾಯ ಮಾಡಿದ್ದಾರೆ. ಅವರ ವಿರುದ್ಧ ಹೋರಾಟ ತೀವ್ರಗೊಳಿಸಿ ಚವ್ಹಾಣ್ ಅವರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಕನ್ನಡಿಗರಿಗೆ ನ್ಯಾಯ ಒದಗಿಸುವಂತೆ ಕೋರಿ ಕನ್ನಡ ಸೇನೆ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೆಆರ್ ಕುಮಾರ್ ಅವರಿಗೆ ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಸ್ವಾಮಿ ಅವರು ಮನವಿ ಪತ್ರವನ್ನು ಸಲ್ಲಿಸಿದರು. ಅವರು ಸುದ್ದಿ ಸಮಯ ನ್ಯೂಸ್ ಕಚೇರಿಗೆ ಕೆಆರ್ ಕುಮಾರ್ ಅವರು ಒಂದು ಆಕಸ್ಮಿಕವಾಗಿ ಸೌಹಾರ್ದಯುತವಾಗಿ
ಭೇಟಿಯನ್ನು ನೀಡಿರುವಂಥ ಸಂದರ್ಭದಲ್ಲಿ ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿಯವರು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಕನ್ನಡಿಗರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಕೋರಿದ್ದಾರೆ. ಇದೇ ವೇಳೆ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರವಿ ಸ್ವಾಮಿ ನಿರ್ಣ ಅವರು ಕೂಡ ಹಾಜರಿದ್ದರು. ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಕೆನ್ನಡೆ ಸೇರಿದಂತೆ ಇನ್ನು ಹಲವಾರು ಸಂಘಟನೆಗಳ ಕನ್ನಡ ಪರ ಸಂಘಟನೆಗಳ ಪ್ರಮುಖರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಮನವಿಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ KR ಕುಮಾರ್ ಅವರು ಅಂದರೆ ಕನ್ನಡ ಸೇನೆ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ KR ಕುಮಾರಣ್ಣ ಅವರು ಈ ಸಂದರ್ಭದಲ್ಲಿ ಮನವಿಯನ್ನು ಸ್ವೀಕಾರ ಮಾಡಿ ಒಂದು ವಿಷಯವನ್ನು ಹೇಳ್ತಾರೆ. ನೀವು ಬೆಂಗಳೂರಿಗೆ ಬನ್ನಿ, ಅಲ್ಲಿ ಒಂದು ಪರಿಶೀಲನೆ ಮಾಡೋಣ, ಒಂದು ರಾಜ್ಯದಾದ್ಯಂತ ಉಗ್ರ ಹೋರಾಟವನ್ನು ನಡೆಸಿ ಕನ್ನಡಿಗರಿಗೆ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಖಂಡಿತ ಮಾಡ್ತೇನೆ ಎನ್ನುವಂಥ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ KR ಕುಮಾರ್ ಅವರು ನೀಡಿದರು. ಬೆಳಿಬೇಕು ವ್ಯಾಪ್ಲೈನ್ ವೆಂಕಟೇಶು ನಾವೆಲ್ಲ ಟೇಬಲ್ ಮಾಡ್ಕೊಂಡೇ ಬಂದಿದ್ವಿ. ವ್ಯಾಪ್ಲೈನ್ ವೆಂಕಟೇಶ್ ಏರಿಯಾ ಎಲ್ಲ ಪೀಸ್ ಮಾಡಿ ಭಾಳ ದೊಡ್ಡವಾಗ ಎಲ್ಲ ಕೊಡ್ತು ಬೆಳ್ಕೊಂಡು ನಾನು ಎಕ್ಸಾಕ್ಟು ಇಲ್ಲಿದ್ದೀನಿ. ಬಿಗ್ ವೆಂಚರು ಮೆಟ್ರೋ ಕಾಸ್ಟು ನಾನು ಆರ್ಟ್ವೇ ಇದ್ದೆ, ಆರ್ಟ್ವೇನ ಚೇಂಜ್ ಆದೆ, ಸಿಟಿ ಕೇಬಲು ಚೇಂಜ್ ನಮಗೆ ಆಪರೇಷನ್ ಬಂದ ಎಲ್ಲ ಆಪರೇಷನ್ಗೆ ಇಲ್ಲ, ಯಾರು ಇಲ್ಲ, ರಿಲಯನ್ಸ್ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಾನು 892ನೇ ಬಸವ ಜಯಂತಿ ನಿಮಿತ್ತ ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಹೆಸರಿನಲ್ಲಿ ಇದೇ ತಿಂಗಳ 29 ಮತ್ತು 30ರಂದು 2 ದಿವಸಗಳ ಕಾಲ ಬಸವಣ್ಣನವರ ಐಕ್ಯ ಕ್ಷೇತ್ರವಾಗಿರತಕ್ಕಂಥ ಕೂಡಲ ಸಂಗಮದಲ್ಲಿ ಸರ್ಕಾರದ ವತಿಯಿಂದ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮದ ಪ್ರಚಾರದ ಅಂಗವಾಗಿ ಹಾಗೂ ಬಸವಾದಿ ಶರಣರ ತತ್ವಗಳನ್ನು ಎಲ್ಲೆಡೆ ಪಸರಿಸುವ ಸಲುವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ರಾಜ್ಯದ 16 ಜಿಲ್ಲೆಗಳಲ್ಲಿ ರಥಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಇಂದು ರಥಯಾತ್ರೆ ಬೀದರ್ ಜಿಲ್ಲೆಗೆ ತಲುಪಿತ್ತು. ಇಂದು ಬೀದರ್ ಜಿಲ್ಲೆಗೆ ಬಂದ ರಥವನ್ನು ಅಂದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಅದ್ಧೂರಿಯಾಗಿ ಸ್ವಾಗತವನ್ನು ಕೋರಲಾಯಿತು. ರಥವು ಇಂದು ಹುಮ್ನಾಬಾದ್ ಮೂಲಕ ಗುಲ್ಬರ್ಗಾ ಜಿಲ್ಲೆಗೆ ತೆರಳಲಿದ್ದು, ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿಯವರು ಡೊಳ್ಳನ್ನು ಬಾರಿಸುವುದರ ಒಂದು ಮುಖಾಂತರವಾಗಿ ಈ ಒಂದು ರಥಯಾತ್ರೆಗೆ ಚಾಲನೆಯನ್ನು ನೀಡಿದರು. ಇದೇ ವೇಳೆ ಅಪರ ಜಿಲ್ಲಾಧಿಕಾರಿಗಳಾಗಿರತಕ್ಕಂಥ ಶಿವಕುಮಾರ್ ಶೀಲ್ವಂತ್ ಸೇರಿದಂತೆ ಬಸವ ಪರ ಸಂಘಟನೆಗಳ ಮುಖಂಡರು, ಪ್ರಮುಖರು, ಮಹಿಳೆಯರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ರಥವನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದಾಗ ಕಲಾವಿದರು, ಮಹಿಳೆಯರು ಕೋಲಾಟವನ್ನು ಆಡುವ ಮುಖಾಂತರವಾಗಿ ಒಂದು ಗಮನ ಸೆಳೆದರು. ಶ್ರೀ ಗುರು ಸಲಿಂಗಾನಮ ಸರ್ವರಿಗೂ ಶರಣು ಶರಣಾರ್ಥಿ. ವಿಶ್ವದಲ್ಲಿಯೇ ಜಗತ್ತಿನ ಪ್ರಪ್ರಥಮ ಸಂಸತ್ತು ಅನುಭವ ಮಂಟಪ ಈ ಒಂದು ರಥವನ್ನು ಬೀದರ್ ನಗರಕ್ಕೆ ಆಗಮಿಸಿದೆ. DC ಕಚೇರಿ ಮುಂದುಗಡೆ ನಿಂತೆ ದಯಮಾಡಿ ಶರಣ ಬಂಧುಗಳು ಎಲ್ಲರೂ ಬಂದು ಈ ಒಂದು ಅನುಭವ ಮಂಟಪದ ರಥದ
ಇದೇ ತಿಂಗಳ ಏಪ್ರಿಲ್ 27ರಂದು ಮಿರ್ಜಾಪುರ್ ಕೆ ಗ್ರಾಮದಲ್ಲಿ ಸಾಯಂಕಾಲ 6 ಗಂಟೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ದಿವ್ಯ ಸಾನ್ನಿಧ್ಯವನ್ನು ಮಲ್ಲಯ್ಯನಗಿರಿಯ ಪೂಜ್ಯ ಬಸವಲಿಂಗ ಅವಧೂತರು ವಹಿಸಿಕೊಳ್ತಾ ಇದ್ದಾರೆ. ಉದ್ಘಾಟಕರಾಗಿ ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪನವರು ಆಗಮಿಸ್ತಾ ಇದ್ದಾರೆ. ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಎಂದು ಛತ್ರಪತಿ ಶಿವಾಜಿ ಮಹಾರಾಜ್ ಜನತಾ ಸಂಘದ ಅಧ್ಯಕ್ಷ ಸಂದೀಪ್ ಪಾಟೀಲ್ ತಿಳಿಸಿದ್ದಾರೆ. ಪತ್ರಿಕಾ ಭವನದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಅನೇಕ ಮಠಾಧೀಶರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಆದ್ದರಿಂದ ಮರಾಠ ಸಮುದಾಯ ಸೇರಿದಂತೆ ಯಾವುದೇ ಭೇದವಿಲ್ಲದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಒಂದು ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪಾಟೀಲ್ ಅವರು ಕೋರಿದ್ದಾರೆ. ಇದೇ ವೇಳೆ ದತ್ತು ಮೂಲ್ಗೆ, ಧನರಾಜ್ ಪಾಂಡ್ರೆ, ವಿಠಲ್ ಸೆಣಗೆ ಸೇರಿದಂತೆ ಹಲವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಜೈ ಭವಾನಿ, ಜೈ ಶಿವರಾಯ. ಎಲ್ಲ ಪತ್ರಕರ್ತರಿಗೆ ನಮಸ್ಕಾರಗಳು. ನನ್ನ ಹೆಸರು ಸಂದೀಪ್ ಪಾಟೀಲ್, ಛತ್ರಪತಿ ಶಿವಾಜಿ ಮಹಾರಾಜ್ ಜನತಾ ಸಂಘದ ಅಧ್ಯಕ್ಷ. ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯ ಉದ್ಘಾಟನೆ ಕಾರ್ಯಕ್ರಮ 27ನೇ ತಾರೀಕು ಮಿರ್ಜಾಪುರ್ ಕೆ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದರ ಕಾರಣ ಎಲ್ಲ ಪತ್ರಿಕೆಯಲ್ಲಿ ಎಲ್ಲರನ್ನೂ ಬರಬೇಕಂತಂದು ವಿನಂತಿಸುತ್ತಿದ್ದೀವಿ ಮತ್ತು ಎಲ್ಲ ಸಮಾಜದವರು ಬರಬೇಕಂತ ವಿನಂತಿ ಮಾಡ್ತಾಯಿದ್ವಿ. ಮತ್ತು ನಮ್ಮ ಎಲ್ಲ ಶಾಸಕರುಗಳನ್ನು ವಿನಂತಿ ಮಾಡ್ತಾಯಿದ್ವಿ. ಎಲ್ಲರನ್ನೂ ಪತ್ರಿಕಾ ಘೋಷಣೆಯಿಂದ ಅವರಿಗೆಲ್ಲರಿಗೂ ವಿನಂತಿ ಮಾಡ್ತಾಯಿದ್ವಿ. ಯಾರು ಸರ್ 5,000 to 6,000 ತನಕ ಜನ ಸರ್. ಗೆಸ್ಟ್ ಯತ್ನಾಳ್ ಸಾಬರು ಅಂತಾರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಬರು. ಇನ್ವಿಟೇಷನ್ ಈಶ್ವರಪ್ಪ ಉದ್ಘಾಟಕರು, ದಿವ್ಯ ಸಾನ್ನಿಧ್ಯ ಶ್ರೀ ಶ್ರೀ ಬಸವಲಿಂಗ ಸ್ವಾಮೀಜಿಗಳು, ಅವಧೂತ ಸ್ವಾಮೀಜಿಗಳು, ಬಾಲಯೋಗಿ ದತ್ತ ದಿಗಂಬರ ಸ್ವಾಮೀಜಿಯವರು, ಶ್ರೀ ಶಿವಯೋಗಿ ಮಚಂದ್ರನಾಥ್ ಮಹಾರಾಜರು, ಬಾಬುರಾವ್ ಮುತ್ಯ, ಕಾಶಿನಾಥ್ ಮಹಾರಾಜರು, ಕಾಶಿನಾಥ್, ಶ್ರೀ ಗೋಪಾಲ್ ಮುತ್ಯವರು, ಅಂಬಾದಾಸ್ ಮಹಾರಾಜರು. ಇನ್ವಿಟೇಷನ್ ಕಾರ್ಡ್ದಾಗ ಇದ್ದೀನು ಬಂದಿದ್ದಾರೆ. ಚೀಫ್ ಗೆಸ್ಟ್ ಆಗಿ ಈಶ್ವರಪ್ಪರು ಮತ್ತು ಬಸವನಗೌಡ ಯತ್ನಾಳ್ ಪಾಟೀಲ್ ಅವರು ಹೊಂಟರು. ಬಸವನಗೌಡ ಪಾಟೀಲ್ ಅವರು ಮತ್ತು ಯತ್ನಾಳ್ ಅವರು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ಚೀಫ್ ಗೆಸ್ಟಾಗಿ KS ಈಶ್ವರಪ್ಪ ಅವರು ಹೊಂಟಿದ್ದಾರೆ. ಇಲ್ಲ 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 ಅವ್ರದ್ದು ಟೈಮ್ ಸಿಕ್ಕಿಲ್ಲ. ಅದ್ರ ಸಲುವಾಗಿ ಶಾಸಕರು ಪಂಡಿತ್ ಚಿದ್ರಿ ಅವರು ಅದಾರಲ್ಲ, ಪಂಡಿತ್ ಚಿದ್ರಿ ಅವರು ಶಾಸಕರಲ್ಲ, ಅದು ಕಾಂಗ್ರೆಸ್ ಅಂದ್ರೆ ಪಂಡಿತ್ ಚಿದ್ರಿ ಅವರು ಅದಾರ. ಅವ್ರ ಟೈಮ್ ಸಿಕ್ಕಿಲ್ಲ, ಆಗಿಲ್ಲ, ಟೈಮ್ ಸಿಕ್ಕಿಲ್ಲ, ಡೇಟ್ ಇದ್ದಿಲ್ಲ. ಆ ಡೇಟಿನ ದಿವಸ ಬೇರೆ ಕಡೆ ಪ್ರೋಗ್ರಾಮ್ ಇತ್ತು, ಅದ್ರ ಸಲುವಾಗಿ. ಹಾಂ, ಎಲ್ಲರೂ ಕಮಲ್ನಗರ್ ತಾಲೂಕಿನ ಚಾಂಡೇಶ್ವರ ಗ್ರಾಮದ ಹೊರವಲಯದ ಖೇಡ್ ರಸ್ತೆ ಬಳಿಯ ಹೊಲದಲ್ಲಿ
ತಲೆ ಮೇಲೆ ಕಲ್ಲು ಹಾಕಿ ಯುವಕನ ಒಂದು ಬರ್ಬರ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಚಾಂಡೇಶ್ವರ ಗ್ರಾಮದ ಗಂಗಶೆಟ್ಟಿ ಅಲಿಯಾಸ್ ಸಾಗರ್ ಧನರಾಜ್ ಧಬಾಲೆ 26 ವರ್ಷ ವಯಸ್ಸಿನ ಈ ಒಂದು ಯುವಕ ಕೊಲೆಯಾದ ಯುವಕ ಎನ್ನಲಾಗಿದೆ. ಕಮಲ್ನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಒಂದು ಪ್ರಕರಣ ದಾಖಲಾಗಿದೆ. ತನಿಖೆ ಮುಂದುವರೆದಿದೆ. ಘಟನಾ ಸ್ಥಳಕ್ಕೆ ಭಾಲ್ಕಿ ಡಿವೈಎಸ್ಪಿ ಶಿವಾನಂದ್ ಪವಾಡ್ ಶೆಟ್ಟಿ ಭೇಟಿ ಕೊಟ್ಟಿದ್ದಾರೆ. ಕಮಲ್ನಗರ್ ಸಿಪಿಐ ಅಮರೇಪ್ಪ ಶಿವಬಲ್ ಅವರು, ಆಮೇಲೆ ಭಾಲ್ಕಿ ಸಿಪಿಐ ಹಣಮ್ ರೆಡ್ಡಿ ಅವರು ಕೂಡ ಈ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದಾರೆ. ಕಮಲ್ನಗರ್ PSI ಚಂದ್ರಶೇಖರ್ ನಿರ್ಣೆ, ಆಮೇಲೆ ಬಾಲಾಜಿ ಬೆಳಕಟ್ಟೆ ಸಿಬ್ಬಂದಿ ಇವರೆಲ್ಲರೂ ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಕೊಲೆಗೆ ಖಚಿತ ಮಾಹಿತಿಯನ್ನು ಅಂದರೆ ಕಾರಣ ತಿಳಿದು ಬಂದಿಲ್ಲ. ಆರೋಪಿಯ ಶೋಧ ಕಾರ್ಯ ಚುರುಕುಗೊಂಡಿದೆ ಎನ್ನುವಂಥ ಒಂದು ಬಲ್ಲ ಮೂಲಗಳು ಕೂಡ ಈ ಸಂದರ್ಭದಲ್ಲಿ ತಿಳಿಸಿವೆ. ಸ್ಥಳದಲ್ಲಿ ಒಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಬೀಡು ಬಿಟ್ಟಿದ್ರು. ತಲೆ ಮೇಲೆ ಒಂದು ದೊಡ್ಡ ಕಲ್ಲನ್ನು ಎತ್ತಿ ಹಾಕಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಇಡೀ ತಲೆ ನುಜ್ಜುಗೊಜ್ಜುಗೊಂಡಿದೆ ಎನ್ನುವಂಥ ಮಾಹಿತಿ ಕೂಡ ತಿಳಿದು ಬಂದಿದೆ. ಶೋಧ ಕಾರ್ಯ ಚುರುಕುಗೊಂಡಿದೆ. ಆರೋಪಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಎನ್ನುವಂಥ ಒಂದು ರೀತಿಯಲ್ಲಿ ವೇಗವಾಗಿ ಪೊಲೀಸ್ ಇಲಾಖೆ ತನಿಖೆ ನಡೆಸ್ತಾ ಇದೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಅಕ್ಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.